ಪಾಕ್ ಪರ ಘೋಷಣೆ ಕೂಗಿದ್ದಕ್ಕೆ ಹತ್ಯೆ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಮಂಗಳೂರಿನ ಕುಡುಪು ಬಳಿಯಲ್ಲಿ ಘಟನೆ ನಡೆದಿತ್ತು. ಪ್ರಕರಣ ಸಂಬಂಧ 20ಕ್ಕೂ ಹೆಚ್ಚು ಜನರನ್ನ ಬಂಧಿಸಲಾಗಿದೆ. ತನಿಖೆಯನ್ನ ತೀವ್ರಗೊಳಿಸಲಾಗಿದೆ. ಕೇರಳ ಮೂಲದ ಮೊಹಮ್ಮದ್ ಅಶ್ರಫ್ ಅನ್ನೋ ವ್ಯಕ್ತಿಯನ್ನ ಕೊಲೆ ಮಾಡಲಾಗಿದೆ. ಈತ ಕ್ರಿಕೆಟ್ ಗ್ರೌಂಡ್ಗೆ ಬಂದು ಪಾಕ್ ಪರವಾಗಿ ಘೋಷಣೆಯನ್ನ ಕೂಗಿದ್ದಂತೆ. ಇದೇ ಕಾರಣಕ್ಕೆ ಆತ ಘೋಷಣೆ ಕೂಗ್ತಾ ಇದ್ದಂಗೆ ಕ್ರಿಕೆಟ್ ಆಡ್ತಾ ಇದ್ದಂತ 30ಕ್ಕೂ ಹೆಚ್ಚು ಹುಡುಗರು ಆತನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ತೀವ್ರ ರೀತಿಯಲ್ಲೇ ಹಲ್ಲೆಯನ್ನ ಮಾಡಿದ್ದಾರೆ. ದೇಶ ವಿರೋಧಿ ಘೋಷಣೆ ಕೂಗಿದ ಅನ್ನೋ ಆರೋಪದಲ್ಲಿ ಹಲ್ಲೆಯನ್ನ ಮಾಡಿದ್ದಾರೆ. ಇನ್ನು 30ಕ್ಕೂ ಹೆಚ್ಚು ಮಂದಿ ಸೇರ್ಕೊಂಡು ಆತನ ಮೇಲೆ ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ಆತನ ದೇಹದ ಸೂಕ್ಷ್ಮ ಭಾಗದ ಮೇಲೆ ಮಾರಣಾಂತಿಕವಾಗಿ ಏಟು ಬಿದ್ದಿದೆ. ರಕ್ತ ಹೆಪ್ಪುಗಟ್ಟಿದ್ರಿಂದ ಸ್ಥಳದಲ್ಲೇ ಅಶ್ರಫ್ ಸಾವನ್ನಪ್ಪಿದ್ದಾನೆ. ಮೊದಲಿಗೆ ಸಚಿನ್ ಎಂಬಾತನಿಂದ ಅಶ್ರಫ್ ಮೇಲೆ ಹಲ್ಲೆಯಾಗಿದೆ. ವಲಸೆ ಕಾರ್ಮಿಕ ಆಗಿ ಕೇರಳದಿಂದ ಮಂಗಳೂರಿಗೆ ಈ ಅಶ್ರಫ್ ಬಂದಿದ್ದ. ಮಾನಸಿಕವಾಗಿ ಅಸ್ವಸ್ಥನಾಗಿದ್ದ ಅಂತೇಳಿ ಆತನ ಕುಟುಂಬಸ್ಥರೇ ಈಗ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಹತ್ಯೆ ನಡೆದಂತ ಸ್ಥಳದಿಂದ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ಮಂಗಳೂರಿನ ಕುಡುಪು ಬಳಿ ನಡೆದಂತ ಗುಂಪು ಹತ್ಯೆ ಈಗ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಈಗಾಗಲೇ ಸುಮಾರು 20 ಮಂದಿಯನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಇದರ ನಡುವೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಅಲ್ಲಿದ್ದ ಬಂದಂಥ ವ್ಯಕ್ತಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ, ಹಾಗಾಗಿ ಆ ಗುಂಪು ಅವನಿಗೆ ಹಲ್ಲೆ ಮಾಡಿದೆ ಅನ್ನೋದನ್ನ ಹೇಳಿರುವಂಥದ್ದು. ಹಾಗಾಗಿ ಈ ವಿಚಾರ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಏಪ್ರಿಲ್ 27ನೇ ತಾರೀಕು ಭಾನುವಾರ ಸಂಜೆ 3 ಗಂಟೆಗೆ ಮಂಗಳೂರಿನ ಕುಡುಪು ಬಳಿಯ ಇದೇ ಭಟ್ರಕೆರೆ ಮೈದಾನದಲ್ಲಿ ಒಂದು ಮ್ಯಾಚ್ ಆಗ್ತಾ ಇತ್ತು. ಸ್ಥಳೀಯ ಹಲವು ಟೀಮ್ಗಳನ್ನ ಇದಕ್ಕೆ ಆಹ್ವಾನಿಸಲಾಗಿತ್ತು. ದಿನದ 10 ಗಂಟೆಗೆ ಮ್ಯಾಚ್ ಆರಂಭವಾಗಿತ್ತು. 3 ಗಂಟೆ ವೇಳೆಗೆ ಒಬ್ಬ ವ್ಯಕ್ತಿ, ಇಲ್ಲಿ ಅಪರಿಚಿತ ವ್ಯಕ್ತಿ ಬರ್ತಾನೆ. ಆತ ಸ್ವಲ್ಪ ನೋಡೋಕೆ ಮಾನಸಿಕ ಅಸ್ವಸ್ಥ ತರ ಇದ್ದ. ಹಾಗಾಗಿ ಆತನನ್ನ ಜನ ಇಲ್ಲಿದ್ದಂತಹ ಪ್ರೇಕ್ಷಕರು ನಗಣ್ಯವಾಗಿ ತೆಗೆದಿದ್ರು. ಆದ್ರೆ ಅಲ್ಲಿ ಬೆಳೆದಂತಹ ಒಂದು ಮಾತು ಅದು ಬಹಳಷ್ಟು ಆಕ್ರೋಶಕ್ಕೆ ಕಾರಣ ಆಗಿತ್ತು. ಸುಮಾರು 30 ಜನ ಆತನ ಮೇಲೆ ಎರಗಿ ಹಲ್ಲೆಯನ್ನ ಮಾಡ್ತಾರೆ. ಈ ಭಾಗದಲ್ಲಿ ಆತನಿಗೆ ಹಲ್ಲೆ ಆಗಿರುವಂಥದ್ದು. ಅನಂತರವಾಗಿ ಅಲ್ಲೇ ಪಕ್ಕದಲ್ಲಿರುವಂತಹ ಕಾಲುದಾರಿಗೆ ಆತ ಹೋಗ್ತಾನೆ, ಅಲ್ಲೂ ಕೂಡ ಹಲ್ಲೆ ಆಗತ್ತೆ. ಅಲ್ಲಿ ಆತ ಸಾವನ್ನಪ್ತಾನೆ. ಪೊಲೀಸ್ ಮಾಹಿತಿಯ ಪ್ರಕಾರವಾಗಿ ಸುಮಾರು 30 ಜನ ಆತನ ಮೇಲೆ ಹಲ್ಲೆ ಮಾಡ್ತಾರೆ. ಕಲ್ಲು ದೊನ್ನೆಗಳಿಂದ ಹಲ್ಲೆ ಮಾಡ್ತಾರೆ. ಆತನ ದೇಹದ ಸೂಕ್ಷ್ಮ ಭಾಗಗಳಿಗೆ ಮಾರಣಾಂತಿಕವಾಗಿ ಹಲ್ಲೆ ಆಗತ್ತೆ. ದೇಹದ ಒಳಭಾಗದಲ್ಲಿ ರಕ್ತ ಹೆಪ್ಪುಗಟ್ಟತ್ತೆ. ಹಾಗಾಗಿ ಆತ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆಂಬ ಮಾಹಿತಿ ಸದ್ಯಕ್ಕೆ ಮಂಗಳೂರಿನ ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಕೊಟ್ಟಿರುವಂಥದ್ದು. ಹಾಗಾಗಿ ನಿನ್ನೆ ರಾತ್ರಿ ಆತನ ಕುಟುಂಬಸ್ಥರು ಬಂದಿದ್ದಾರೆ. ಆತನ ಮೂಲ ಕೇರಳದ ವಯನಾಡ್ನ ಮಾನಂತವಾಡಿಯ ನಿವಾಸಿ ಅನ್ನೋದು ಗೊತ್ತಾಗಿರುವಂಥದ್ದು. ಪುಲ್ಪಳ್ಳಿ ಎಂಬ ಪ್ರದೇಶದ ನಿವಾಸಿ. ಹಾಗಾಗಿ ಆತನ ಮನೆಯವರು ಬಂದು ಆತನ ಮೃತದೇಹವನ್ನು ನಿನ್ನೆ ರಾತ್ರಿ ಕೊಂಡು ಹೋಗಿದ್ದಾರೆ. ಆತನ ಹೆಸರು ಮೊಹಮ್ಮದ್ ಅಶ್ರಫ್ ಅನ್ನೋದು ಗೊತ್ತಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಉನ್ನತ ಮಟ್ಟದ ತನಿಖೆಯನ್ನು ಮಾಡಬೇಕೆಂಬ ಆಗ್ರಹವನ್ನ ಸಿಪಿಐಎಂ ಎಸ್ಡಿಪಿಐ ಹೊರಡಿಸಿರುವಂಥದ್ದು. ಯಾಕೆಂದ್ರೆ ಈ ಘಟನೆ ಆದ ನಂತರವಾಗಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅಲ್ಲಿ ಬಂದಂತಹ ವ್ಯಕ್ತಿ ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಘೋಷಣೆ ಕೂಗಿದ ಹಿನ್ನೆಲೆಯಲ್ಲಿ ಅಲ್ಲಿ ಗಲಾಟೆ ಆಯಿತು. ದೊಡ್ಡ ಮಟ್ಟಿನ ಯುವಕರ ಗುಂಪು ಆತನಿಗೆ ಹಲ್ಲೆಯನ್ನ ಮಾಡಿದೆ ಅನ್ನೋದು ಹೇಳಿರುವಂಥದ್ದು. ಈ ಪ್ರದೇಶದಲ್ಲಿ ಹಲ್ಲೆಯಾಗಿ ನಂತರವಾಗಿ ಇದು ರಸ್ತೆಯನ್ನ ಸೇರುತ್ತೆ ದಾರಿ, ಅಲ್ಲಿ ಆತನ ಮೃತದೇಹ ಸಿಕ್ಕಿರುವಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಮತ್ತಷ್ಟು ತನಿಖೆಗಾಗಿ ಮಾಡ್ತಾ ಇದ್ದಾರೆ. ಈಗಾಗಲೇ 20 ಮಂದಿಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಪ್ರಮುಖ ರಸ್ತೆಯಿಂದ ಸುಮಾರು ಅರ್ಧ ಕಿಲೋಮೀಟರ್ ಒಳಭಾಗದಲ್ಲಿ ಇರುವಂತಹ ಈ ಭಟ್ರಕೆರೆ ಮೈದಾನಕ್ಕೆ ಆತ ಬಂದದ್ದಾದ್ರೂ ಹೇಗೆ ಎಂಬ ತನಿಖೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ದೊಡ್ಡ ಮಟ್ಟಿನ ತನಿಖೆ ಆಗಬೇಕು. ಆ ಹತ್ಯೆಯಾದಂತಹ ಅಮಾಯಕ ಅಥವಾ ಆತ ಏನಾದ್ರೂ ದೇಶ ವಿರೋಧಿ ಹೇಳಿಕೆಯನ್ನು ಕೊಟ್ಟಿದ್ದೆ ಅದರ ಬಗ್ಗೆ ಕೂಡ ತನಿಖೆಯನ್ನು ಮಾಡಬೇಕೆಂಬ ಆಗ್ರಹ ಸದ್ಯಕ್ಕೆ ಜೋರಾಗಿದೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಮಂಗಳೂರಿನ ಈ ಘಟನೆಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಹಾಗೆಯೇ ಗೃಹ ಸಚಿವರು ಏನ್ ಹೇಳಿದ್ದಾರೆ, ನೋಡೋಣ. ತಪ್ಪು. ಪಾಕಿಸ್ತಾನಿ ಜಿಂದಾಬಾದ್ ಅಂತ ಕೂಗಿದ್ರೆ ತಪ್ಪು. ಆತರ ಕೂಗಿದ್ರೆ ಯಾರೇ ಮಾಡಿದ್ರು ಕೂಡ ತಪ್ಪು. ಅದಿನ್ನೂ ಕೂಡ ಎಂಕ್ವೈರಿ ನಡೀತಾ ಇದೆ. 15 ಜನ ಮೇಲೆ ಕೇಸ್ ಹಾಕಿದ್ದಾರೆ. ಎಂಕ್ವೈರಿ ನಡೀತಾ ಇದೆ. ನೋಡೋಣ, ರಿಪೋರ್ಟ್ ಬರಲಿ, ಆಮೇಲೆ ಏನ್ ಕ್ರಮ ತಗೋಬೇಕು ಯಾರ ಮೇಲೆ ಅಂತ ಗೊತ್ತಾಗುತ್ತೆ. ಯಾರೇ ಪಾಕಿಸ್ತಾನ್ ಪರ ಮಾತಾಡಿದ್ರೆ ಅದು ತಪ್ಪು, ಅದು ದೇಶದ್ರೋಹ. ಏನು ಮಂಗಳೂರಿನಲ್ಲಿ ಒಬ್ಬ ಯಾರು ಲಿಂಚ್ ಮಾಡಿದ್ರು ಅವರನ್ನ ಇಂಟರಾಗೇಟ್ ಮಾಡುವಾಗ ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳದ ಅಂತೇಳಿ ಅವರು ಹೇಳಿದ್ದು, ನಾನು ಹೇಳಿದ್ದಲ್ಲ. ಅವರ ಪ್ರತಿಕ್ರಿಯೆಯಲ್ಲಿ ಆ ಮಾತು ಬಂದಿದೆ ಅಂತೇಳಿ ಅದನ್ನ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. 20 ಜನರನ್ನ ಹೆಚ್ಚು ಅರೆಸ್ಟ್ ಮಾಡಿದ್ದಾರೆ. ಅವರು ಆ ವ್ಯಕ್ತಿ
ಎಲ್ಲಿಂದ ಬಂದರು, ಮೂಲ ಎಲ್ಲಿದು ಅದನ್ನೆಲ್ಲ ಫೈಂಡ್ ಔಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅದರ ಬಗ್ಗೆ ನಾವು ಕೂಡ ಬಹಳ ಗಂಭೀರವಾಗಿ ತಗೊಂಡಿದ್ದೇವೆ. ಇನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇದೆ. ಕ್ರಿಕೆಟ್ ಆಡೋದಕ್ಕೂ ಹೋದಂಥವರೆಲ್ಲ ಬಹಳ ಜನ ಇದ್ದಾರೆ. ಅವರನ್ನೆಲ್ಲರನ್ನೂ ಕೂಡ ಅವರು ಕರೆದು ಮಾತನಾಡಿ ಅವರಿಂದ ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಸೊ ಇನ್ವೆಸ್ಟಿಗೇಷನ್ ಈಸ್ ವೆರಿ ಸೀರಿಯಸ್. ಹೇಳಿದ್ದಾರೆ ಬಿಟ್ಟಿದ್ದಾರೆ ಅನ್ನೋದಕ್ಕೆ ಈಗ ನಮ್ಮ ಹತ್ರ ಮಾಹಿತಿಗಳು ಕೂಡ ಇಲ್ಲ. ಸೆಕೆಂಡ್ ಮಾಡಿರೋ ವಿಟ್ನೆಸ್ ಬೇಕಲ್ಲ. ಹೇಳಿದ್ದಾರೆ ಅಂತನೂ ಕೂಡ ನಮ್ಗೆ ಗೊತ್ತಿಲ್ಲ. ಹೇಳಿದ್ದಾರೆ ಅಂತ ಅವ್ರು ಹೇಳಿರೋದು ಇನ್ವೆಸ್ಟಿಗೇಷನ್ ಹಂಗೆ ಹೇಳ್ದ ಅದು ಕೊಡಿದ್ವಿ ಅಂತ. ಬಟ್ ಅದು ಕೂಡ ಕನ್ಫರ್ಮ್ ಆಗಬೇಕು, ಇನ್ವೆಸ್ಟಿಗೇಷನ್ ಅಲ್ಲಿ ಬರುತ್ತೆ.